ಭೀಮ್ ಅಮಾವಾಸ್ಯೆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಮದುವೆಯಾಗಿ ಇದು 2ನೇ ವರ್ಷ ಈ ಪೂಜೆನೆ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ವಿಹಮ್ಮ ನನ್ನ ಹೊಟ್ಟೆ ಒಳಗಿದ್ಲು, ಅಂದರೆ ನಾನು ಪ್ರೆಗ್ನೆಂಟ್ ಅವಾಗ. ಐ ಥಿಂಕ್ 3rd ಮಂತ್ ಏನೋ ರನ್ನಿಂಗ್ ಅಂತ ಅನ್ಸುತ್ತೆ. ತುಂಬಾನೇ ಸುಸ್ತು, ವಾಮಿಟಿಂಗ್ ಇತ್ತು. ಬಟ್ ಸ್ಟಿಲ್ ಮದುವೆಯಾಗಿ ಮೊದಲನೇ ವರ್ಷ ಇದು ಭೀಮ್ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡಲೇಬೇಕು ಅಂತೇಳಿ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಸ್ವೀಟ್ಸ್ ಎಲ್ಲ ಮಾಡಿ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಪೂಜೆ ಮಾಡಿದ್ದೆ. ಆ್ಯಂಡ್ ಈ ವರ್ಷ ವಿಹ ಕೂಡ ಇನ್ನೂ ಚಿಕ್ಕಳು, ಸ್ವಲ್ಪ ಮಾರ್ನಿಂಗ್ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಸ್ಟಿಲ್ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಎದ್ಮೇಲೆ ರಂಜಿತ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಸ್ವೀಟ್ ಮಾಡೋಕ್ಕಾಗಲಿಲ್ಲ, ಜಸ್ಟ್ ನಾರ್ಮಲ್ ತಿಂಡಿ ಮಾತ್ರ ಮಾಡಿದ್ದೆ ಅಷ್ಟೇ. ವಿಹಾ ಕೂಡ ರಂಜಿತ್ ತೊಡೆ ಮೇಲೇ ಕೂತಿದ್ದಾಳೆ. ರಾಕರಲ್ಲಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಸ್ಟಿಲ್ ಅವಳು ವಿಡಿಯೋದಲ್ಲಿ ಬರಲಿ ಅಂತೇಳಿ ಅಲ್ಲಿ ಕೂರಿಸ್ಕೊಂಡ್ವಿ. ಲಾಸ್ಟ್ ಇಯರ್ ಪೂಜೆ ಮಾಡಿದಾಗ ರಂಜಿತ್ ಏನೋ ದುಡ್ಡಾಗಲಿ ಏನೂ ಕೊಟ್ಟಿರಲಿಲ್ಲ, ಗಿಫ್ಟ್ ಆಗಿರ್ಬೋದು. ಬಟ್ ಈ ಸರಿ ಏನೋ ಗೊತ್ತಿಲ್ಲ, ಸ್ವಲ್ಪ ದುಡ್ಡು ಕೊಟ್ಟರು. ಅದು ವಿಹಾ ಕೈಯಿಂದ ಕೊಡ್ತಿದ್ದಾರೆ. ಆ್ಯಂಡ್ ನಾನು ಅದನ್ನು ಎಣ್ಸೋಣ ಅಂತ ಚೆಕ್ ಮಾಡ್ತಿದ್ದೆ. ರಂಜಿತ್ ಅದಕ್ಕೇ ಇದು ಕೊಟ್ಟಿರೋ ದುಡ್ಡಂಗೆಲ್ಲ ಎಣಿಸ್ಬಾರ್ದು ಅಂತ ಹೇಳ್ತಾ ಇದ್ರು. ಆ್ಯಂಡ್ ತುಂಬ ಹರಿಬರಿಲಿ ರೆಡಿಯಾಗಿದ್ದೇ ಆಯಿತು. ನೀವೇ ನೋಡ್ತಿರ್ಬೋದು, ನಾನು ಬ್ಯಾಂಗಲ್ಸ್ ಕೂಡ ಹಾಕಿರಲಿಲ್ಲ, ಮರ್ತೋಗ್ಬಿಟ್ಟೆ. ಆ್ಯಂಡ್ ಎವ್ರಿ ಟೈಮ್ ನಾನು ಸೀರೆ ಉಟ್ಟಾಗ ಇಲ್ಲ ಯಾವುದಾದ್ರೂ ಫೆಸ್ಟಿವಲ್ಸ್ ಟೈಮಲ್ಲಿ ರಂಜಿತ್ ನನಗೆ ಮಲ್ಲಿಗೆ ಹೂ ತಂದು ಕೊಡ್ತಿದ್ರು. ಅದು ಕೂಡ ಇವತ್ತು ಮಿಸ್ ಆಗಿಬಿಟ್ಟಿದೆ. ಮಾರ್ನಿಂಗೇ ಪೂಜೆ ಮಾಡಬೇಕು, ಮತ್ತು ಈವ್ನಿಂಗ್ ರಂಜಿತ್ ಯಾವಾಗ ಬರ್ತಾರೆ ಮನೆಗೆ ಅಂತ ಹೇಳೋಕ್ಕಾಗಲ್ಲ, ಡ್ಯೂಟಿ ಮುಗಿಸ್ಕೊಂಡು. ಸೊ ಹಂಗಾಗಿ ಮಾರ್ನಿಂಗೇ ನೀಟಾಗಿ ಮಾಡಿಬಿಟ್ವಿ. ವಿಹಮ್ಮಗೆ ರಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದೀನಿ. ವ್ಲಾಗ್ ಕೂಡ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ಪ್ಯಾಕೇಜ್ ರಿಸೀವ್ ಆಗಿ ಸುಮಾರು ಒಂದು ವಾರನೇ ಆಯಿತು, ಓಪನ್ ಮಾಡಿ ನೋಡೋಕ್ಕೆ ಆಗಿಲ್ಲ. ಒಂಥರ ಬಿಸಿ ಡೇನೇ ಇವತ್ತು, ಯಾವುದಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ. ನೈಟ್ ಊಟಕ್ಕೆ ನಾನು ಚಪಾತಿ ಮಾಡ್ತಾ ಇದ್ದೀನಿ. ವಿಹಮ್ಮ ಮಲಗಿದ್ಲು, ಹೊರಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದೆ. ಇವತ್ತಿನ ವ್ಲಾಗ್ ಇಷ್ಟೇ, ನಾಳೆ ಸಿಗ್ತೀನಿ.